ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಾನು ನಿಮ್ಮ ಎದುರಿಗೆ ಬಂದಿದ್ದೇನೆ, ನಿಮ್ಮ ಪ್ರೀತಿಯ ವಾಸಂತಿ ಅಂಬಲ್ಪಾಡಿ. ನನ್ನ ಈ ಕಥೆಯನ್ನು ಕೇಳಿದ ನಂತರ ಒಂದು ಲೈಕ್ ಕೊಟ್ಟು ಬಿಡಿ, ಮತ್ತು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಮಾಡಿಸ್ಕೊಂಡ್ಬಿಡಿ. ನಾನಿವತ್ತು ಓದುವಂತಹ ಕಥೆಯ ಹೆಸರು ಸಾವಿರ ಹಣತೆಯ ಬೆಳಕು. ಗಗನ್, ಪ್ರವೀತ್, ಶೌರ್ಯ, ಸುಷ್ಮಾ ಎಲ್ಲರೂ ಅಮ್ಮ ಅಪ್ಪನ ಕೈ ಹಿಡಿದು ಬಾಯ್ ಸಾಹಿಲ್ ಎಂದು ಕಾರಲ್ಲಿ ಕೂತು ಇನ್ನೊಮ್ಮೆ ಟಾಟಾ ಎಂದು ಹೇಳುತ್ತಿದ್ದವರನ್ನೇ ಸಾಹಿಲ್ ಅನ್ಯಮನಸ್ಕನಾಗಿ ಅವರೆಡೆ ಕೈ ಬೀಸುತ್ತಿದ್ದ. 3 ವರ್ಷದಿಂದ ತನ್ನನ್ನು ಕರೆದುಕೊಂಡು ಹೋಗಲು ಬರದೇ ಇರುವ ಅಪ್ಪ ಅಮ್ಮನನ್ನು ಯೋಚಿಸುತ್ತಿದ್ದ ಆತನನ್ನು ದೂರದಿಂದ ವಾರ್ಡನ್ ಸರ್ ಗಮನಿಸುತ್ತಿದ್ದರು. ಅದು ಮುಂಬಯಿಯ ಶ್ರೀಮಂತ ವರ್ಗದ ಮಕ್ಕಳು ಓದುತ್ತಿದ್ದ ರೆಸಿಡೆನ್ಷಿಯಲ್ ಸ್ಕೂಲ್. ಎಂದಿನಂತೆ ಈ ವರ್ಷವೂ ದೀಪಾವಳಿಗೆಂದು 15 ದಿವಸದ ರಜೆ ಪ್ರಾರಂಭವಾಗಿತ್ತು. ದೀಪಾವಳಿಗೆ ಮಾತ್ರ ನೀಡುವ ರಜೆಗಾಗಿ ಮಕ್ಕಳು ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದವರು ಈಗ ಅಪ್ಪ ಅಮ್ಮನ ಕೈ ಹಿಡಿದು ಮರಿಹಕ್ಕಿಯಾಗಿ ಹಾರಿಕೊಂಡು ಹೋದರೂ ಸಾಹಿಲ್ನನ್ನು ಕರೆದುಕೊಂಡು ಹೋಗಲು ಯಾರೂ ಬಂದಿರಲಿಲ್ಲ. ಆತನ ಮನೆಯಲ್ಲಿ ನಡೆಯುತ್ತಿದ್ದ ಕೌಟುಂಬಿಕ ಬಿರುಕುಗಳನ್ನು ಆತ ಅರ್ಥೈಸಿಕೊಳ್ಳುವುದಾದರೂ ಹೇಗೆ? ಹಣದೊಂದಿಗೆ ಕೆಲವೊಮ್ಮೆ ಅಹಂಕಾರ ಸೇರಿಕೊಂಡರೆ ಅದೂ ಕೂಡ ದಂಪತಿಗಳಲ್ಲಿ ಈ ಬಿರುಕು ಮೂಡಿದರೆ ಮುಚ್ಚುವುದು ಬಹಳ ಕಠಿಣವಾಗುತ್ತದೆ. ಈ ಸಲವೂ ನಿನ್ನನ್ನು ಕರೆದುಕೊಂಡು ಹೋಗಲು ಯಾವುದೇ ಫೋನ್ ಕರೆ ಬಂದಿಲ್ಲ ಎಂಬುದನ್ನು ತಿಳಿಸುವುದು ಕೂಡ ಅಷ್ಟೇ ಕಷ್ಟವಾಗಿತ್ತು ವಾರ್ಡನ್ ಸರ್ ಅವರಿಗೆ. ತಾನೂ ಅಷ್ಟೇ ವಾರ್ಡನ್ ಆಗಿ ಸೇರಿ ಈಗ 15 ವರ್ಷ ಕಳೆಯಿತು. ತನ್ನ ಮಗನೂ ಇದೇ ರೀತಿ ಅಪ್ಪ ಹಬ್ಬಕ್ಕೆ ಈ ವರ್ಷವೂ ಬರುತ್ತಾರೋ ಇಲ್ಲವೋ ಎಂದು ಕಾಯುತ್ತಿರಬಹುದು. ತಾನೂ ಕಳೆದ 3 ವರ್ಷಗಳಿಂದ ಊರಿಗೇ ಹೋಗಿಲ್ಲ. ಕೆಲವೊಮ್ಮೆ ಕೆಲವೊಂದು ಕಾರಣಗಳಿಂದಾಗಿ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲೇ ಉಳಿಯುವುದುಂಟು. ತನಗೆ ಊರಿಗೆ ಹೋಗಲು ಮನಸ್ಸಿದ್ದರೂ ವಿದ್ಯಾರ್ಥಿಗಳನ್ನು ಬಿಟ್ಟು ಹೋಗುವಂತಿಲ್ಲ ಎಂಬ ಷರತ್ತಿನೊಂದಿಗೆ ಹಾಸ್ಟೆಲ್ ವಾರ್ಡನ್ ಆಗಿ ಸೇರಿತ್ತು. ಇವತ್ತು ಬೆಳಿಗ್ಗೆಯಷ್ಟೇ ಪ್ರಿನ್ಸಿಪಾಲರು ಹೇಳಿದ್ದರು, ಸಾಹಿಲ್ ಒಬ್ಬನನ್ನು ಬಿಟ್ಟು ಉಳಿದೆಲ್ಲ ವಿದ್ಯಾರ್ಥಿಗಳ ಪೋಷಕರು ಕರೆದುಕೊಂಡು ಹೋಗುತ್ತೇನೆ ಎಂದು ಫೋನ್ ಮಾಡಿದ್ದಾರೆ. ನಿನ್ನ ಅದೃಷ್ಟ ಚೆನ್ನಾಗಿದ್ದರೆ ಊರಿಗೆ ಹೋಗಿ ನಿನ್ನ ಹೆಂಡತಿ ಮಗನೊಂದಿಗೆ ದೀಪ ಹಚ್ಚು, ಇಲ್ಲದಿದ್ದರೆ ಸಾಹಿಲ್ನೊಂದಿಗೆ ಪಟಾಕಿ ಬಿಡು ಎಂದು ತಮಾಷೆಯಾಗಿ ಹೇಳಿದ್ದರು. ಮಕ್ಕಳನ್ನು ಎಲ್ಲೋ ಬಿಟ್ಟು, ಅದು ಇರುವ ಒಂದು ಮಗುವನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ಹಣ ಮಾಡುವ ಪೋಷಕರು ಕುರಿತು ವಾರ್ಡನ್ ಸರ್ಗೂ ಅಸಮಾಧಾನವಿತ್ತು. ತಾನು ತನ್ನ ಮಗುವನ್ನು ಊರಲ್ಲಿ ಬಿಟ್ಟು ಬಂದದ್ದು ಹೊಟ್ಟೆ ತುಂಬಿಸಲು ಮತ್ತು ಆತನ ಶಿಕ್ಷಣಕ್ಕಾಗಿಯೇ ಹೊರತು ಬೇರಾವ ದೃಷ್ಟಿಯಿಂದಲೂ ಅಲ್ಲ. ವಿದ್ಯಾರ್ಥಿಗಳೆಲ್ಲ ಹೋಗಿಯಾದರೂ ರಸ್ತೆಯನ್ನೇ ನೋಡುತ್ತಿದ್ದ ಸಾಹಿಲ್ನ ಭುಜದ ಮೇಲೆ ಕೈ ಇಟ್ಟಾಗ ಆತನ ಕಣ್ಣಂಚಿನಲ್ಲಿ ಚಿಮ್ಮಿದ ಕಣ್ಣೀರನ್ನು ವಾರ್ಡನ್ ಸರ್ ತನ್ನ ಬಿಳಿಯ ಕರ್ಚೀಪ್ನಿಂದ ಒರೆಸಿದರೂ ಇನ್ನೂ ಮೌನವಾಗಿ ಅಳುತ್ತಿದ್ದ ಸಾಹಿಲ್ಗೆ, ಏಯ್ ಅಳಬೇಡವೋ, ದೀಪಾವಳಿಗೆ ಮಕ್ಕಳು ಅಳಬಾರದು, ನಾನು ಮತ್ತು ನೀನು ಸಿಟಿ ಸುತ್ತಾಡಲು ಹೋಗೋಣವಾ ಅನ್ನುತ್ತಿರುವಾಗಲೇ ನೀಲಿ ಕಾರೊಂದು ಗೇಟಿನೊಳಗೆ ಹಾರನ್ ಹಾಕಿಕೊಂಡು ಬರುತ್ತಿರುವುದನ್ನು ಇಬ್ಬರೂ ಕಣ್ಣರಳಿಸಿ ನೋಡಿದರು. ಸರ್, ಡ್ಯಾಡಿ ಬಂದರು, ವಾಟ್ ಎ ಸರ್ಪ್ರೈಸ್ ಎಂದು ಕಾರಿನತ್ತ ಓಡಲು ಅನುವಾದ ಸಾಹಿಲ್ನ ಕೈ ಹಿಡಿದೇ ವಾರ್ಡನ್ ಸರ್ ಹೋದರು. ಕ್ಷಮಿಸಿ ಸರ್, ಸಾಹಿಲ್ನನ್ನು ನೋಡದೆ 3 ವರ್ಷವಾಗಿತ್ತಲ್ವಾ, ಅದಕ್ಕೆ ಆತನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಫೋನ್ ಮಾಡದೆ ಬಂದೆ ಅನ್ನುತ್ತಿದ್ದ ಸಾಹಿಲ್ನ ಡ್ಯಾಡಿಯ ಅನಿರೀಕ್ಷಿತ ಭೇಟಿ ಇಡೀ ಮುಂಬಯಿಯ 1000 ಹಣತೆಗಳ ಬೆಳಕು ಸಾಹಿಲ್ನ ಮುಖದಲ್ಲಿ ಪ್ರಜ್ವಲಿಸುತ್ತಿತ್ತು. ಹಾಗೆಯೇ ವಾರ್ಡನ್ ಸರ್ನ ಮುಖದಲ್ಲಿ ಕೂಡ. ಹೇಗಿತ್ತು ಕಥೆ ಹೇಳ್ತೀರಲ್ಲ? ಮತ್ತೆ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಎದುರಿಗೆ ಬರುತ್ತಾ ಇದ್ದೇನೆ. ಅಲ್ಲಿಯವರೆಗೆ ನಮಸ್ಕಾರ.